ಎಲ್ರಿಗೂ ನಮಸ್ಕಾರ. ನಾನು ನಂದಿನಿ. ಸಂಡೇ ಆಯಿತು ಅಂದರೆ ಏನು ನಾನ್ ವೆಜ್ ಮಾಡೋದಪ್ಪ ಅಂತ ಯೋಚನೆ ಮಾಡ್ತಿರೋ ಬದಲು ಈ ರೀತಿ ಒಂದು ಚಿಕನ್ ದಮ್ ಬಿರಿಯಾನಿ ರೆಸಿಪಿ ಮಾಡ್ಕೊತೀನಿ. ತುಂಬಾ ರುಚಿಯಾಗಿರುತ್ತೆ. ಮಾಡಿದ ಮೇಲೆ ಇಷ್ಟೊಂದು ಈಸಿನ ಮಾಡೋದು ಅಂತ ಅನಿಸುತ್ತೆ. ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿರುತ್ತೆ. ಮನೆಯವರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಅಷ್ಟು ಸಖತ್ತಾಗಿರುತ್ತೆ. ನೋಡೋದಕ್ಕೂ ಕೂಡ ತುಂಬಾ ಅದ್ಭುತವಾಗಿರುತ್ತೆ. ಟೇಸ್ಟು ಕೂಡ ಅಷ್ಟು ಸಖತ್ತಾಗಿರುತ್ತೆ. ಈ ರೀತಿ ಸಂಡೇ ಸ್ಪೆಷಲ್ಲಾಗಿ ಈ ರೀತಿ ಒಂದು ಚಿಕನ್ ದಮ್ ಬಿರಿಯಾನಿ ಮಾಡ್ಕೊಂಡು ತಿಂದರೆ ಮನೆಯವರಂತೂ ಫುಲ್ ಫಿದಾಗಿ ಹೋಗ್ತಾರೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು 5 ಮೀಡಿಯಮ್ ಸೈಜ್ ಈರುಳ್ಳಿನ ನೀಟಾಗಿ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ಪ್ರೆಸ್ ಮಾಡಿಕೊಂಡು ಸಿಂಗಲ್ ಪೀಸಸ್ ಆಗಿ ಆಗಬೇಕು. ನೋಡಿ, ಈ ರೀತಿ ಸಿಂಗಲ್ಲಾಗಿ ಆಗಬೇಕು. ಆ ರೀತಿ ನೀವು ರೆಡಿ ಮಾಡಿ ಇಟ್ಕೊಳ್ಳಿ. ಗ್ಯಾಸ್ ಮೇಲೆ ಒಂದು ಬಾಣಲಿನ ತಗೊಂಡು ನಿಮಗೆ ಈರುಳ್ಳಿ ಮುಳುಗೋವಷ್ಟು ಎಣ್ಣೆನ ಹಾಕ್ಕೊಳ್ಳಿ. ನಾನಿಲ್ಲಿ ಮುಳುಗೋವಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಬಿಸಿ ಆಗಬೇಕು. ಹಾಕಿದ ತಕ್ಷಣ ಕುದಿ ಬರಬೇಕು. ನೋಡಿ, ಈ ರೀತಿ ಆ ಥರ ಎಣ್ಣೆ ಕಾಯ್ದಿರಬೇಕು. ಆವಾಗೇನೆ ಈರುಳ್ಳಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರೋದಕ್ಕೆ ಸಾಧ್ಯ. ಇವಾಗ ಚೆನ್ನಾಗಿ ಎಲ್ಲದನ್ನು ಈರುಳ್ಳಿ ನಾವು ಕಟ್ ಮಾಡ್ಕೊಂಡಿರೋದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಗ್ಯಾಸ್ನ ಜಾಸ್ತಿ ಉರಿಯಲ್ಲೇ ಇಟ್ಕೋಬೇಕು. ಯಾಕೆಂದರೆ ನಾವು ಕಮ್ಮಿ ಉರಿಯಲ್ಲಿ ಇಟ್ಕೊಂಡ್ರೆ ಅದು ಈರುಳ್ಳಿ ಜಾಸ್ತಿ ಎಣ್ಣೆ ಹೀರ್ಕೊಂಡ್ಬಿಡುತ್ತೆ. ಹಾಗಾಗಿ ನಾವು ಜಾಸ್ತಿ ಉರಿಯಲ್ಲಿ ಇಟ್ಕೊಂಡೆ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಬ್ರೌನ್ ಕಲರ್ ಬರೋ ರೀತಿ ನಾವು ಫ್ರೈ ಮಾಡ್ಕೊತಾನೆ ಇರಬೇಕು. ಯಾಕೆಂದರೆ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ನಾವು ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕು. ನೋಡಿ, ಈ ರೀತಿ ಕ್ರಿಸ್ಪಿ ಆದರೆ ಸಾಕು. ಇವಾಗ ಗ್ಯಾಸ್ ಆಫ್ ಮಾಡಿ ಇದನ್ನು ಒಂದು ಪ್ಲೇಟ್ಗೆ ನೀವು ನೀಟಾಗಿ ಎಣ್ಣೆ ಶೋಧಿಸ್ಕೊಂಡು ಹಾಕ್ಕೊಳ್ಳಿ. ಇದು ಕಂಪ್ಲೀಟ್ ಕೂಲ್ ಆದಾಗ ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತೆ. ಕುರುಮ್ ಅಂತ ಅಂತಿರುತ್ತೆ. ಆ ರೀತಿ ನಾವು ಫ್ರೈ ಮಾಡ್ಕೋಬೇಕು. ಇದನ್ನು ನಾನು ನೀಟಾಗಿ ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡು ಕಂಪ್ಲೀಟ್ ಕೂಲ್ ಆಗಬೇಕು. ಆ ರೀತಿ ನಾನು ತಣ್ಣಗಾಗೋದಕ್ಕೆ ಸೈಡಿಗೆ ಇಡ್ತಿದ್ದೀನಿ. ಇವಾಗ ನೋಡಿ, ನಾನು ಎಲ್ಲದನ್ನು ನೀಟಾಗಿ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡಿದ್ದೀನಿ. ನಂತರ ಇದನ್ನು ಸೈಡಿಗೆ ಇಟ್ಕೊಂಡು ಒಂದು ಬಾಣಲಿನ ತಗೊಳ್ಳಿ. ಬಾಣಲಿಗೆ ನಾನಿಲ್ಲಿ ಮೆಜರ್ಮೆಂಟಾಗಿ 2 ಕಪ್ ಆಗೋವಷ್ಟು ಬಾಸುಮತಿ ರೈಸ್ನ ತಗೊತಿದ್ದೀನಿ. ನೀವು ಸೋನಾ ಅಕ್ಕಿನಾದರೂ ತಗೋಬೋದು. ಯಾವುದು ಸೊಸೈಟಿ ಅಕ್ಕಿ ಬೇಡ, ಸೋನಾ ಅಕ್ಕಿ ತಗೋಬೋದು, ಇಲ್ಲ ಬಾಸುಮತಿ ರೈಸ್ನ ತಗೋಬೋದು. ಇದನ್ನು ನೀಟಾಗಿ ವಾಶ್ ಮಾಡ್ಕೋಬೇಕು. ಒಂದು 2-3 ಸಲ ವಾಶ್ ಮಾಡಿಕೊಂಡು ಮುಳುಗೋವಷ್ಟು ನೀರು ಹಾಕ್ಕೊಳ್ಬೇಕು. ಇದನ್ನು ನಾವು ಏನಿಲ್ಲ ಅಂದರೂ 10ರಿಂದ 15 ನಿಮಿಷನಾದರೂ ನೆನೆಸೋದಕ್ಕೆ ಬಿಡಬೇಕು. ನಾವು ನೆನೆಸಾದ ಮೇಲೆ ಇದನ್ನು ಯೂಸ್ ಮಾಡ್ಕೋಬೇಕು. ಇವಾಗ ನಾನು 10ರಿಂದ 15 ನಿಮಿಷ ನೆನೆಲಿಕ್ಕೆ ಬಿಡ್ತಿದ್ದೀನಿ. ಇವಾಗ ನಾನಿಲ್ಲಿ 1.5 kg ಚಿಕನ್ನ ನೀಟಾಗಿ ಉಪ್ಪು ಹಾಕ್ಕೊಂಡು ಒಂದು ಸಲ ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿಣ, ಹಾಗೆ 1.5 ಟೇಬಲ್ ಸ್ಪೂನ್ ಆಗುವಷ್ಟು ಪುಡಿ ಉಪ್ಪು. ನೀವು ಉಪ್ಪಿನ ಕನ್ಸಿಸ್ಟೆನ್ಸಿ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನಿಲ್ಲಿ 1.5 kgಗೆ 1.5 ಸ್ಪೂನ್ ಆಗೋವಷ್ಟು ಪುಡಿ ಉಪ್ಪನ್ನ ಹಾಕ್ಕೊಂಡು 2 ಚಮಚದಷ್ಟು ಹಚ್ಚ ಖಾರದ ಪುಡಿನ ಹಾಕ್ಕೊತಿದ್ದೀನಿ. ಹಾಗೆ 2 ಚಮಚದಷ್ಟು ಧನಿಯಾ ಪುಡಿನೂ ಹಾಕ್ಕೊಳ್ಳಿ. ನೀವು ಖಾರದ ಪುಡಿ ಎಷ್ಟು ಹಾಕ್ಕೊತೀರೋ ಧನಿಯಾ ಪುಡಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಟೇಸ್ಟು ಚೆನ್ನಾಗಿರುತ್ತೆ. ಹಾಗೆ ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲ, ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸೋಂಪು ಕಾಳು, ಹಾಗೆ ಇದಕ್ಕೆ ಒಂದು 4 ನಾವು ಮಸಾಲ ಸ್ಪೈಸಸ್ ಹಾಕ್ಕೊತೀವಲ್ಲ, ಚಕ್ರ ಮೊಗ್ಗು 2, ಹಾಗೆ ಚಕ್ಕೆ ಒಂದು 3 ಪೀಸು, ಒಂದು 4 ಲವಂಗ, ಇದನ್ನೆಲ್ಲ ನಾವು ಮಸಾಲೆ ಸ್ಪೈಸಸ್ಗೆ ಹಾಕ್ಕೊತೀವಲ್ಲ ಅದನ್ನೆಲ್ಲ ಹಾಕ್ಕೋಬೇಕು. ಈಗ ನಾನು ಒಂದು 4 ಲವಂಗನೂ ಕೂಡ ಹಾಕ್ಕೊತಿದ್ದೀನಿ. ಜಾಸ್ತಿ ಹಾಕ್ಕೊಳೋಕ್ಕೆ ಹೋಗ್ಬಿಡಿ, ಖಾರ ಅನಿಸುತ್ತೆ. ಹಾಗೆ ಇಲ್ಲಿ ಕಸ್ತೂರಿ ಮೆಂತಿನ ನೀಟಾಗಿ ಸ್ವಲ್ಪ ಸ್ನ್ಯಾಶ್ ಮಾಡಿ ನೀಟಾಗಿ ಪ್ರೆಸ್ ಮಾಡಿ ಸ್ವಲ್ಪ ಫ್ಲೇವರ್ ಬಿಡ್ಕೊಳಕ್ಕೆ ಹಾಕ್ಕೊಳ್ಳಿ. 1.5 ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ 2 ಪಲಾವ್ ಎಲೆ ಹಾಕ್ಕೊಂಡ್ರೆ ಹಾಕ್ಕೋಬೋದು, ಬೇಡ ಅಂದರೆ ಬಿಡ್ಬೋದು. ಹಾಗೆ ಇದಕ್ಕೆ ನಾವು ಫ್ರೈ ಮಾಡ್ಕೊಂಡಿರೋ ಈರುಳ್ಳಿ 1 ಹಿಡಿ ಆಗುವಷ್ಟು ಹಾಕ್ಕೋಬೇಕು. ಹಾಗೆ ಒಂದು ಕಾಫಿ ಕುಡಿಯೋ ಗ್ಲಾಸಲ್ಲಿ ನಾವು 3/4 ಕಪ್ ಆಗೋವಷ್ಟು ಮನೇಲಿ ಬಳಸೋವಂತಹ ಎಣ್ಣೆನ ಹಾಕ್ಕೊಳ್ಳಿ. ನಂತರ ಇದಕ್ಕೆ ನಾವು 1 ಹಿಡಿ ಆಗೋವಷ್ಟು ಪುದೀನ, 1 ಹಿಡಿ ಆಗೋವಷ್ಟು ಸಾಂಬಾರು ಸೊಪ್ಪನ್ನ ಹಾಕ್ಕೋಬೇಕು. ನಾವು ಎಲ್ಲ ಮೆಜರ್ಮೆಂಟ್ ಇದರಲ್ಲೇ ಹಾಕ್ಕೋಬೇಕು, ಮತ್ತು ಬೇರೆ ಏನೂ ಹಾಕ್ಕೊಳ್ಳೋದಿಲ್ಲ. ಹಾಗಾಗಿ ನಾನು ನೀಟಾಗಿ ನಿಮಗೆ ಮೆಜರ್ಮೆಂಟ್ ಪ್ರಕಾರ ತೋರಿಸ್ತಾ ಇದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ನಾನು ಚಿಕನ್ ಫ್ರೈ ಮಸಾಲಾನ ಹಾಕ್ಕೊತಿದ್ದೀನಿ. ನಿಮ್ಮ ಹತ್ರ ಬಿರಿಯಾನಿ ಮಸಾಲ ಇತ್ತು ಅಂದರೆ ಬಿರಿಯಾನಿ ಮಸಾಲಾನ ಹಾಕ್ಕೊಳ್ಳಿ. ನನ್ನ ಹತ್ರ ಇರಲಿಲ್ಲ, ಸೊ ನಾನು ಚಿಕನ್ ಫ್ರೈ ಮಸಾಲಾನ ಹಾಕ್ಕೊತಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಚಿಕನ್ನಿಗೂ ನೀಟಾಗಿ ಮಸಾಲೆ ಹತ್ಕೋಬೇಕು.
ಆ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು. ನಂತರ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ನಾವಿದಕ್ಕೆ ಇವಾಗ 1 ಕಪ್ ಆಗುವಷ್ಟು ಗಟ್ಟಿ ಮೊಸರನ್ನ ಹಾಕ್ಕೋಬೇಕು. ಅಂದರೆ ಕಾಫಿ ಕುಡಿಯೋ ಗ್ಲಾಸ್ ಇರುತ್ತಲ್ಲ, ಆ ಮೆಜರ್ಮೆಂಟಲ್ಲಿ ನಾನಿಲ್ಲಿ 1 ಕಪ್ ಆಗುವಷ್ಟು ಗಟ್ಟಿ ಮೊಸರು, ಇದು ಗಟ್ಟಿ ಮೊಸರು ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮ್ಯಾರಿನೇಟ್ ಆಗಬೇಕು, ಚಿಕನ್ಗೆ ಎಲ್ಲ ಹೊಂದ್ಕೋಬೇಕು, ಉಪ್ಪು ಖಾರ ಮಸಾಲೆ ಎಲ್ಲ ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ನಾನು ಕೈ ಬಿಡದೆ ಒಂದು 2-3 ನಿಮಿಷ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾವೇನಿಲ್ಲ ಅಂದರೆ 10 ನಿಮಿಷ, ನಾವೀಗ ಅಕ್ಕಿನ 10-15 ನಿಮಿಷ ಮ್ಯಾರಿನೇಟ್ ಆಗೋಕ್ಕೆ ಬಿಟ್ಟಿದ್ವಲ್ಲ, ಹಾಗೆ ಚಿಕನ್ನು ಅಷ್ಟೇ 10-15 ನಿಮಿಷ ಆಗೋವರೆಗೂ ಸೈಡಿಗೆ ಇಟ್ಕೋಬೇಕು. ಇವಾಗ 10-15 ನಿಮಿಷ ಆಗಿದೆ. ಇವಾಗ ನಾನು ಮ್ಯಾರಿನೇಟ್ ಆಗಕ್ಕೆ ಬಿಟ್ಟಿದ್ದಂತಹ ಚಿಕನ್ನ ಗ್ಯಾಸ್ ಮೇಲೆ ಇಟ್ಕೊಂಡು ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ. ನಂತರ ಇದಕ್ಕೆ ಒಂದು 6 ಹಸಿರು ಮೆಣಸಿಕಾಯಿನ 2 ಭಾಗವಾಗಿ ಮುರ್ಕೊಂಡು ಹಾಕ್ಕೊತಾ ಇದ್ದೀನಿ. ಫ್ಲೇವರ್ ಚೆನ್ನಾಗಿರುತ್ತೆ. ಹಾಗಾಗಿ ಇವಾಗ ನಾವು ಕೈ ಬಿಡದೇ ಇರೋ ರೀತಿ ನೀಟಾಗಿ ತಿರುಗಿಸ್ತಾನೆ ಇರಬೇಕು. ಚಿಕನ್ನಲ್ಲಿರೋ ನೀರಿನ ಅಂಶ ಬಿಡ್ಕೊಳ್ಳೋ ತನಕ ಮಿಕ್ಸ್ ಮಾಡ್ತಿರ್ಬೇಕು, ಇಲ್ಲ ಅಂದರೆ ತಳೆ ಹಿಡಿದ್ಬಿಡುತ್ತೆ. ಹಾಗಾಗಿ ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕು. ನಾವು ಇದನ್ನು ನಿಮಗೇನಾದರೂ ಫ್ರೈ ಬೇಕು, ಗ್ರೇವಿ ಥರ ಬೇಕು ಅಂತಂದರೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೋಬೋದು. ಇದನ್ನು ನೀಟಾಗಿ ಫುಲ್ ಬೇಯಿಸ್ಕೊಂಡ್ರೆ ಸೂಪರಾಗಿರುತ್ತೆ. ಇದೇ ಚಿಕನ್ ಸುಕ್ಕ ಥರನೂ ಯೂಸ್ ಮಾಡ್ಕೋಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ಇವಾಗ ನೋಡಿ, ಸ್ವಲ್ಪನೇ ನೀರು ಚೆನ್ನಾಗಿ ಬಿಡ್ಕೊತಾ ಇದೆ. ಒಂದು 80% ನಾವು ಚಿಕನ್ನ ಬೇಯಿಸ್ಕೋಬೇಕಾಗುತ್ತೆ. ಇವಾಗ ನೋಡ್ತಿರ್ಬೋದು, ಒಂದು 80% ಚಿಕನ್ ಬೆಂದಿದೆ. ನಾನು ನಿಮಗೆ ಮುರಿದು ತೋರಿಸ್ತಾ ಇದ್ದೀನಿ. ಇದನ್ನು ಸೈಡಿಗೆ ಇಟ್ಕೋಬೇಕು. ಸೈಡಿಗೆ ಇಟ್ಕೊಂಡು ನಂತರ ಈಗ ನಾವು ಜೀರಾ ರೈಸ್ನ ಮಾಡ್ಕೊಳ್ಳೋಣ. ಗ್ಯಾಸ್ ಮೇಲೆ ಒಂದು 8-9 ಗ್ಲಾಸ್ ಆಗೋಷ್ಟು ನೀರನ್ನ ಹಾಕ್ಕೊಂಡು ಗ್ಯಾಸ್ ಆನ್ ಮಾಡ್ಕೊಂಡಾದಮೇಲೆ ನಾವಿಲ್ಲಿ ಮಸಾಲ ಸ್ಪೈಸಸ್, ಚಕ್ಕೆ, ಏಲಕ್ಕಿ, ಲವಂಗ, ಚಕ್ರ ಮೊಗ್ಗು, ಪಲಾವ್ ಎಲೆ, ಜೀರಿಗೆ, ಸೋಂಪುನ ಹಾಕ್ಕೊಂಡು ಫ್ಲೇವರ್ ಬಿಡ್ಕೊಳ್ಳೋಕ್ಕೆ ಚೆನ್ನಾಗಿ ಬಿಡಬೇಕು. ಹಾಗೆ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಇದ್ರ ಮೇಲೆ ಒಂದು ತಟ್ಟೆನ ಮುಚ್ಚಿಡಿ. ನೀರು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಇವಾಗ ನೀರು ಚೆನ್ನಾಗಿ ಬಿಸಿಯಾಗಿದೆ. ಇದನ್ನು ಇವಾಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ಲೇವರ್ ಬಿಟ್ಟಾದಮೇಲೆ ನಾವು ನೆನೆಸಿಟ್ಟಿರೋವಂತಹ ಅಕ್ಕಿನ ಹಾಕ್ಕೋಬೇಕಾಗುತ್ತೆ. ನಾನು 10-15 ನಿಮಿಷ ನೆನೆಸಿಡೋಕೆ ಬಿಟ್ಟಿದ್ದೆ, ಹಾಗಾಗಿ ಅನ್ನ ಬೇಗ ಬೇಯುತ್ತೆ. ಇವಾಗ ಇದಕ್ಕೆ ಒಂದು 3/4 ಸ್ಪೂನ್ ಆಗೋಷ್ಟು ಪುಡಿ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 3 ನಿಮಿಷ ಆದರೆ ಸಾಕು, ಅನ್ನ ಬೇಗ ಬೇಯುತ್ತೆ. ಏಕೆಂದರೆ ನಾವು ನೆನೆಸಿಟ್ಟಿದ್ವಲ್ಲ, ಹಾಗಾಗಿ ಜಾಸ್ತಿ ಸಮಯ ತಗೊಳ್ಳೋದಿಲ್ಲ. ಇವಾಗ 1-2 ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ಜಾಸ್ತಿ ಬೆಂದಾದಾಗ ಈ ರೀತಿ ಪ್ರೆಸ್ ಮಾಡೋಕ್ಕಾಗಲ್ಲ. ಇವಾಗ ಆಲ್ಮೋಸ್ಟ್ ಒಂದು 80% ಬೆಂದಿದೆ. ನೋಡಿ, ಪ್ರೆಸ್ ಮಾಡ್ತಿದ್ದೀನಿ, 2 ಭಾಗ ಆಗ್ತಿದೆ. ಇವಾಗ ನಾವು ಇದನ್ನು ನೀಟಾಗಿ ಶೋಧಿಸ್ಕೊಳ್ಳೋಣ. ಶೋಧಿಸ್ಕೊಂಡಾದಮೇಲೆ ನಿಮಗೆ ಜಾಸ್ತಿ ಅನ್ನ ಏನಾದರೂ ಬೆಂದಿದೆ ಅಂತ ಅನಿಸಿದ್ರೆ ನೀವು ಇದ್ರ ಮೇಲೆ ತಣ್ಣೀರನ್ನ ಹಾಕ್ಕೋಬೋದು. ನಾನು ಇಲ್ಲಿ ಬೇಯಿಸ್ಕೊಳ್ಳುವಾಗಲೇ ಒಂದು 80% ಬೇಯಿಸ್ಕೊಂಡಿರೋದ್ರಿಂದ ತಣ್ಣೀರೇನು ಹಾಕೋದಿಲ್ಲ, ಹಾಗೇ ಬಿಡ್ತಾ ಇದ್ದೀನಿ. ನೋಡಿ, ಈಗ ಎಷ್ಟು ಸಖತ್ತಾಗಿ ಉದುರುದ್ರಾಗಿ ರೆಡಿಯಾಗಿದೆ ಅಂತ. ನೆಕ್ಸ್ಟು ಗ್ಯಾಸ್ ಮೇಲೆ ನಾವೀಗ ನಂತರ ದಮ್ ಕಟ್ಟೋದಕ್ಕೆ ಗಟ್ಟಿ ಇರೋವಂತಹ ಹಂಚನ್ನ ತಗೊಂಡಿದ್ದೀನಿ. ನಾವು ರೊಟ್ಟಿ ಹಾಕ್ತೀವಲ್ಲ, ಆ ಹಂಚನ್ನ ತಗೋಬೇಕು. ನಂತರ ಇದಕ್ಕೆ ಗಟ್ಟಿ ಪಾತ್ರೆ, ತಳ ಗಟ್ಟಿ ಇರೋವಂತಹ ಪಾತ್ರೆನ ಇಟ್ಕೋಬೇಕು. ಇದಕ್ಕೆ 1 ಸ್ಪೂನ್ ಆಗೋವಷ್ಟು ಎಣ್ಣೆನ ಹಾಕ್ಕೊಳ್ಳಿ ತಳಕ್ಕೆ. ಹಾಗೆ ಎಲ್ಲ ಕಡೆ ನೀಟಾಗಿ ಹಚ್ಕೋಬೇಕು, ಸ್ಪ್ರೆಡ್ ಮಾಡ್ಕೋಬೇಕು. ಏಕೆಂದರೆ ತಳೆ ಹಿಡಿಬಾರ್ದಲ್ಲ ನಾವು ದಮ್ ಕಟ್ಟುವಾಗ, ಆ ರೀತಿ ಆಗಬಾರ್ದು. ಅಂದರೆ ಚೆನ್ನಾಗಿ ಎಲ್ಲ ಕಡೆ ಸೈಡು ಎಣ್ಣೆನ ಸ್ಪ್ರೆಡ್ ಮಾಡ್ಕೋಬೇಕು. ನಂತರ ನಾವು ಫ್ರೈ ಮಾಡ್ಕೊಂಡಿರೋ ಅಂತಹ ಚಿಕನ್ನ ಹಾಕ್ಕೊಳ್ಳೋಣ. ಚಿಕನ್ ಫ್ರೈಗಿಂತನೂ ಮಸಾಲೆ ಅಂತ ಹೇಳ್ಬೋದು, ಸಖತ್ತಾಗಿರುತ್ತೆ. ಹಾಗೆ ತಿನ್ನೋದಕ್ಕೂ ಸೂಪರಾಗಿರುತ್ತೆ. ಇವಾಗ ಎಲ್ಲ ಕಡೆ 1 ಲೇಯರ್ ಆಗಿ ನೀಟಾಗಿ ಹಾಕ್ಕೊಂಡು ನಾವು ಗೀ ರೈಸ್ನ ಮಾಡ್ಕೊಂಡಿದ್ವಲ್ಲ, ಅದನ್ನು ಕೂಡ ನೀಟಾಗಿ ಹಾಕ್ಕೊಳ್ಳೋಣ. ಜೀರಾ ರೈಸ್ ಏನು ಮಾಡೋದೇನು ಕಷ್ಟ ಇಲ್ಲ, ತುಂಬಾ ಈಸಿ. ಇದಕ್ಕೆ ಆಲೂಗಡ್ಡೆ ಕುರ್ಮನೂ ಮಾಡ್ಕೊಂಡು ತಿನ್ಬೋದು, ಸಖತ್ತಾಗಿರುತ್ತೆ. ಈಗ ನಾನು 1 ಲೇಯರ್ ಆಗಿ ನೀಟಾಗಿ ಹಾಕ್ಕೊಂಡಿದ್ದೀನಿ. ಇದ್ರ ಮೇಲೆ ಫ್ರೈ ಮಾಡ್ಕೊಂಡಿರೋ ಅಂತಹ ಈರುಳ್ಳಿನ ಹಾಕ್ಕೊಳ್ಳೋಣ. ಚೆನ್ನಾಗಿ 2 ಸೈಡ್ ಲೇಯರ್ಗೂ ಆಗೋ ಥರ ನೀಟಾಗಿ ಫ್ರೈ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡಾದ್ಮೇಲೆ ಇದ್ರ ಮೇಲೆ ಸಾಂಬಾರು ಸೊಪ್ಪು ಹಾಗೆ ಪುದೀನನೂ ಫ್ರೆಶ್ ಆಗಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಳೋಣ. ನಂತರ ಇದಕ್ಕೆ ಒಂದು ಅರ್ಧ ಹೋಳು ನಿಂಬೆ ರಸ ಹಾಕ್ಕೊಂಡು, ಅಂದರೆ ಒಂದು 1/4 ಭಾಗದಷ್ಟು ರಸನ ಹಾಕ್ಕೊಂಡು ನೀರಿಗೆ ಸ್ವಲ್ಪ ಅರಿಶಿನ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಕಲರ್ಗೋಸ್ಕರ.
ರೆಡ್ಗೂ ಅಷ್ಟೇ ಸ್ವಲ್ಪ ನೀರಿಗೆ ಚಿಲ್ಲಿ ಪೌಡರ್ ಹಾಕ್ಕೊಂಡು ಈ ರೀತಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ನಂತರ ಮತ್ತೆ ಉಳಿದಿರೋ ಅಂತಹ ಚಿಕನ್ನ ಹಾಕ್ಕೊಂಡು ಸೆಕೆಂಡ್ ಲೇಯರ್ ಆಗಿ ಹಾಕ್ಕೊತಾ ಇದ್ದೀನಿ. ಇದನ್ನು ಕೂಡ ಹಾಕ್ಕೊಂಡಾದ್ಮೇಲೆ ಮತ್ತೆ ನಾವು ಜೀರಾ ರೈಸ್ನ ಹಾಕ್ಕೊಳ್ಳೋಣ. ಜೀರಾ ರೈಸು ಲಾಸ್ಟಲ್ಲಿ ಎಷ್ಟು ಉಳಿದಿರುತ್ತೋ ಅಷ್ಟು ಫುಲ್ಲನ್ನು ಹಾಕ್ಕೊಳ್ಳಿ, ಮತ್ತು ಯಾವುದನ್ನು ಉಳಿಸೋದಕ್ಕೆ ಹೋಗಬೇಡಿ. ನಾನಿವಾಗ ಪೂರ್ತಿನ ಹಾಕ್ಕೊಂಡು ನೀಟಾಗಿ ಎಲ್ಲ ಕಡೆ ಸೈಡು ಕ್ಲೋಸ್ ಮಾಡ್ತಾ ಇದ್ದೀನಿ. ಚಿಕನ್ ಕಾಣಬಾರ್ದು ಯಾವುದೇ ರೀತಿ, ಆ ರೀತಿ ನೀಟಾಗಿ ಕ್ಲೋಸ್ ಮಾಡ್ತಾ ಇದ್ದೀನಿ. ನಂತರ ಮತ್ತೆ ಇದಕ್ಕೆ ನಾವು ಫ್ರೈ ಮಾಡ್ಕೊಂಡಿರೋ ಅಂತಹ ಈರುಳ್ಳಿನ ಹಾಕ್ಕೋಬೇಕು. ಹಾಕ್ಕೊಂಡಾದ್ಮೇಲೆ ಸೇಮ್ ಸಾಂಬಾರು ಸೊಪ್ಪು, ಪುದೀನ ಹಾಗೆ ನಿಂಬೆ ಹಣ್ಣಿನ ರಸ ಹಾಕ್ಕೊಂಡು ಕಲರು ಹಾಕ್ಕೋಬೇಕು. ಉಳಿದಿರೋ ಅಂತಹ ಕಲರ್ನೆಲ್ಲ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ನ ಮಾಡ್ಕೊಂಡು ಆದಮೇಲೆ ನಾವು ಇದನ್ನು ನೀಟಾಗಿ ದಮ್ ಕಟ್ಕೋಬೇಕು. ಅಂದರೆ ಸುತ್ತ ಯಾವುದೇ ರೀತಿ ಅಕ್ಕಿ ಇರಬಾರ್ದು. ಆ ರೀತಿ ತೆಗ್ದಾದ್ಮೇಲೆ ನಾವು ಒಂದು ಚಪಾತಿ ಹಿಟ್ಟು, ಒಂದು ಇಡೀ ಆಗೋಷ್ಟು ಚಪಾತಿ ಹಿಟ್ಟನ್ನ ಕಲಸಿಟ್ಕೊಂಡಿರಬೇಕು ಮುಂಚೆಲೇ. ಇವಾಗ ಸುತ್ತಲೂ ನೋಡಿ ನಾನು ಈ ರೀತಿ ನೀಟಾಗಿ ಪ್ರೆಸ್ ಮಾಡಿಕೊಂಡು ಎಲ್ಲ ಸೈಡು ಈ ಚಪಾತಿ ಹಿಟ್ಟನ್ನ ಹಾಕ್ಕೊಳ್ತಾ ಬರ್ತೀನಿ. ಒಬ್ಬೊಬ್ಬರು ಭಾರನ ಇಡ್ತಾರೆ, ಇದ್ರ ಮೇಲೆ ಪ್ಲೇಟ್ ಇಟ್ಟು ಅದ್ರ ಮೇಲೆ ಕಲ್ಲು ಎಲ್ಲ ಇಡ್ತಾರೆ. ಆ ರೀತಿ ಇಡೋ ಅವಶ್ಯಕತೆಯೇ ಇಲ್ಲ. ಈ ರೀತಿ ಚಪಾತಿ ಹಿಟ್ಟನ್ನ ಅಂಟಿಸ್ಬಿಟ್ಟು ಇದ್ರ ಮೇಲೆ ಒಂದು ಪ್ಲೇಟ್ ಕರೆಕ್ಟಾಗಿ ಎಲ್ಲ ಸೈಡು ಮುಚ್ಕೊಳ್ಳೋ ರೀತಿ ಪ್ಲೇಟ್ನ ಇಟ್ಬಿಟ್ಟು ನಾವು ಕಲಸಿ ಅಂಟಿಸ್ಕೊಂಡಿದ್ವಂತಹ ಚಪಾತಿನ ಇದ್ರ ಮೇಲೇನೂ ನೀಟಾಗಿ ಗಾಳಿ ಆಡದಿರೋ ರೀತಿ ನಾವು ಅಂಟಿಸ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಅಂಟಿಸ್ಕೊಂಡು ನಾನು 10-15 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡಿದ್ದೆ. ಇವಾಗ ನಾನು ಇದನ್ನು ತೆಗಿತಾ ಇದ್ದೀನಿ. ನೋಡಿ ಚಪಾತಿ ಹಿಟ್ಟು ಫುಲ್ಲು ಡ್ರೈ ಆಗಿದೆ. ಆ ರೀತಿ 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡಿದ್ದೆ, ನಾನು ದಮ್ ಕಟ್ಕೊಂಡಿದ್ದೆ. ಇವಾಗ ನೋಡಿ ಓಪನ್ ಮಾಡ್ತಾ ಇದ್ದೀನಿ, ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ ಅಂತ. ಇದು ಕಲರ್ ಕೂಡ ನೋಡಿ, ನಾವು ಯಾವುದೇ ಫುಡ್ ಕಲರ್ ಯೂಸ್ ಮಾಡಿಲ್ಲ. ನಾರ್ಮಲ್ಲಾಗಿ ಹಳದಿ ಪೌಡರು ಹಾಗೆ ಚಿಲ್ಲಿ ಪೌಡರ್ ರಸನ ತಗೊಂಡು ಕಲರ್ ಹಾಕ್ಕೊಂಡಿದ್ದೆ. ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡೋ ರೀತಿಯೇ ಕಾಣ್ತಾ ಇದೆ ಅಲ್ವಾ, ಎಷ್ಟು ಸಖತ್ತಾಗಿದೆ ಅಂತ. ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ಮಕ್ಳುಗಳು ಕೂಡ ಇಷ್ಟಪಟ್ಟು ತಿಂತಾರೆ. ಸೇಮ್ ಹೈದ್ರಾಬಾದ್ ಸ್ಟೈಲ್ ಬಿರಿಯಾನಿ ಥರನೇ ಇತ್ತು ಟೇಸ್ಟು. ಈಗ ನಾನು ಇದನ್ನು ತಟ್ಟೆಗೆ ಸರ್ವ್ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ. ನೋಡಿ ಕಲರು ಕೂಡ ಎಷ್ಟು ಸಖತ್ತಾಗಿ ಕಾಣ್ತಿದೆ ಅಂತ. ಲೇಯರ್ ಆಗಿ ಕಾಣ್ತಾ ಇದೆ. ಹಾಗೆ ಹುಡಿಯಾಗಿ ಅನ್ನ ಎಲ್ಲ ಈ ಚಿಕನ್ಗೂ ಹೊಂದ್ಕೊಂಡಿದೆ. ಯಾರಿಗೆಲ್ಲ ನನ್ನ ಚಾನಲ್ ಇಷ್ಟ ಆಯಿತು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಹೊಸ ಚಾನಲ್ಗೆ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಥ್ಯಾಂಕ್ ಯು ಫಾರ್ ವಾಚಿಂಗ್.